ಹಾಯ್ ವೆಲ್ಕಮ್ ಟು ಅವರ್ ಕರೋನಾ ಡಾಟಾ ಯೂಟ್ಯೂಬ್ ಚಾನಲ್. ಮತ್ತೊಂದು ನೇಮಕಾತಿಯ ಬಗ್ಗೆ ವಿವರವನ್ನು ಇಲ್ಲಿ ನೀಡ್ತಾ ಇದ್ದೀವಿ. ಏನಪ್ಪ ಅಂತ ಅಂದರೆ ಹಟ್ಟಿ ಚಿನ್ನದ ಗಣಿಯಲ್ಲಿ ನೇಮಕಾತಿ ನಡೀತಾ ಇದೆ. ಈ ನೇಮಕಾತಿಗೆ ಅಭ್ಯರ್ಥಿಗಳು ಸೆಕೆಂಡ್ PUC ITI ಮತ್ತು ಡಿಪ್ಲೊಮಾ ಮುಗಿಸಿರಬೇಕು. PU ಮುಗಿದಿರೋವಂಥ ವಿದ್ಯಾರ್ಥಿಗಳಿಗೆ ಈ ನೇಮಕಾತಿ ನಡೀತಾ ಇದ್ದು, ನೀವು ಕೂಡ PUC ITI ಮತ್ತು ಡಿಪ್ಲೊಮಾ ಮಾಡಿರೋರಾಗಿದ್ದರೆ ನೀವು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಹುದ್ದೆಗಳಿಗೆ ಒಟ್ಟು ಹುದ್ದೆಗಳು 168 ಹುದ್ದೆಗಳಿದ್ದು ನೀವು ಆನ್ಲೈನ್ ಮೂಲಕ ಅರ್ಜಿನ ಹಾಕ್ಬೋದಾಗಿದೆ. ಹಟ್ಟಿ ಚಿನ್ನದ ಗಣಿಯಲ್ಲಿ ಈ ನೇಮಕಾತಿ ನಡೀತಾ ಇದ್ದು, ಅಧಿಸೂಚನೆಯನ್ನು ನೀವು ಹಟ್ಟಿ ಚಿನ್ನದ ಗಣಿ ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬಹುದಾಗಿದೆ. ಯಾವ್ಯಾವುದು ಅರ್ಹತೆ ಇರಬೇಕು ಮತ್ತು ಏನು ವಿದ್ಯಾರ್ಹತೆ ಆಗಿರಬೇಕು ಮತ್ತು ಫೀಸ್ ಎಷ್ಟು ಅದನ್ನೆಲ್ಲ ನೀವು ಚೆಕ್ ಮಾಡ್ಕೋಬಹುದಾಗಿದೆ. ಅಲ್ಲದೆ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಕೊಟ್ಟಿದ್ದೀವಿ. ವಿಡಿಯೋನ ಪ್ಲೀಸ್ ಕಂಪ್ಲೀಟಾಗಿ ನೋಡಿ. ನೀವು ಎಲಿಜಿಬಲ್ ಆಗಿದ್ದರೆ ನೀವು ಕೂಡ ಅರ್ಜಿನ ಸಲ್ಲಿಸಬಹುದಾಗಿದೆ. ಇನ್ನು ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ನೋಡೋದಾದರೆ ನಾವು ಖಾಲಿ ಇರ್ತಕ್ಕಂಥ ಸಹಾಯಕ ಫೋರ್ಮನ್, ಲ್ಯಾಬ್ ಸಹಾಯಕ, ITI ಫಿಟ್ಟರು, ಭದ್ರತಾ ನಿರೀಕ್ಷಕರು, ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಹಲವಾರು ಹುದ್ದೆಗಳು ಖಾಲಿ ಇದ್ದು, ನೀವು ಈ ಯಾವ ಹುದ್ದೆಗಳಿಗೆ ಅರ್ಜಿನ ಹಾಕ್ತಿದ್ದೀರೋ ಆ ಹುದ್ದೆಗಳ ವಿದ್ಯಾರ್ಹತೆಗೆ ತಕ್ಕಂತೆ ನೀವು ಅರ್ಜಿನ ಹಾಕ್ಬೋದಾಗಿದೆ. ಏನು ಎಲಿಜಿಬಿಲಿಟಿ ಇದೆ ಅನ್ನೋದನ್ನು ನೋಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಸೊ ಟೋಟಲ್ ಆಗಿ ನೋಡೋದಾದರೆ ಸೆಕೆಂಡ್ PUC ITI ಡಿಪ್ಲೊಮಾ ಆಗಿರೋರು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಡಿಗ್ರಿ ಆಗಿರೋರು ಕೂಡ ಅರ್ಜಿನ ಹಾಕ್ಬೋದು. ಮತ್ತು ವಯೋಮಿತಿನ ನೋಡೋದಾದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಆಗಿರಬೇಕು. ಮತ್ತು OBC ಅಭ್ಯರ್ಥಿಗಳಿಗೆ 38 ವರ್ಷ ಆಗಿರಬೇಕು. SC ST ಅಭ್ಯರ್ಥಿಗಳಿಗೆ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ ನಿಗದಿಪಡಿಸಲಾಗಿದೆ. ಸೊ ನೀವು ಈ ಏಜ್ ಗ್ರೂಪ್ ಅಡಿಯಲ್ಲಿ ಬರ್ತಾ ಇದ್ದರೆ ಈ ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಟೋಟಲಾಗಿ 168 ವೇಕೆನ್ಸೀಸ್ ಇದ್ದು, ಅದು ಲೋಕಲ್ ಮತ್ತು ನಾನ್ ಲೋಕಲ್ ಅಂತ 2 ಕ್ಯಾಟಗರಿ ಮಾಡಿಬಿಟ್ಟು ಡಿವೈಡ್ ಮಾಡಿದ್ದಾರೆ. ಅಂದರೆ ಲೋಕಲ್ ಅಭ್ಯರ್ಥಿಗಳಿಗೆ ವೇಕೆನ್ಸೀಸ್ ಇದೆ ಮತ್ತು ನಾನ್ ಲೋಕಲ್ ಅಭ್ಯರ್ಥಿಗಳಿಗೂ ಬೇರೆ ಬೇರೆ ವೇಕೆನ್ಸೀಸ್ ಇದೆ. ಸೊ ನೀವು ಕಂಪ್ಲೀಟಾಗಿ ಅಧಿಸೂಚನೆಯಲ್ಲಿ ಚೆಕ್ ಮಾಡಿಕೊಂಡು ಅರ್ಜಿನ ಹಾಕಬಹುದು. ಅಫಿಷಿಯಲ್ ವೆಬ್ಸೈಟ್ ಬಂದುಬಿಟ್ಟು ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ ಅಂತ ಅಫಿಷಿಯಲ್ ವೆಬ್ಸೈಟ್ ಇದೆ. ನೀವು ಅದನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಅಧಿಸೂಚನೆನ ಡೌನ್ಲೋಡ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಓದಿ ಅಧಿಸೂಚನೆನ, ಅಂದರೆ ನಿಮಗೆ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ಅರ್ಜಿ ಶುಲ್ಕನ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕನ ಇಟ್ಟಿದ್ದಾರೆ. ಮತ್ತು ಹಿಂದುಳಿದ OBC ಅಭ್ಯರ್ಥಿಗಳಿಗೆ 300 ರೂಪಾಯಿ ಶುಲ್ಕ ಇದೆ. ಮತ್ತು SC ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಮಾತ್ರ ಇದ್ದು, ಸೊ ನೀವು ಕೂಡ ನಿಮ್ಮ ಕ್ಯಾಟಗರಿ ವೈಸು ಅರ್ಜಿನ ಹಾಕ್ಬೋದು. ಕ್ಯಾಟಗರಿ ಹಾಕೋವಾಗ ಕರೆಕ್ಟಾಗಿ ಹಾಕಿ, ಅಂದರೆ ಅರ್ಜಿ ಶುಲ್ಕ ಕೂಡ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಕ್ಯಾಟಗರಿ ತಪ್ಪಾದರೆ ಶುಲ್ಕ ಏರುಪೇರಾಗುತ್ತೆ. ಸೊ ನೋಡ್ಬಿಟ್ಟು ಹಾಕಿ. ಇದರಲ್ಲಿ G5 G8 ಅಂತ 2 ವಿಭಾಗ ಮಾಡಿದ್ದು, ನಾನ್ ಲೋಕಲ್ಸು ಮತ್ತು ಲೋಕಲ್ಸ್ ಅಂತಲೂ ವಿಭಾಗಗಳನ್ನ ಮಾಡಿದ್ದಾರೆ. ಸೊ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಡೀಟೇಲ್ಡಾಗಿ ನೋಟಿಫಿಕೇಷನ್ನ ಕರೆಕ್ಟಾಗಿ ಓದ್ಬಿಟ್ಟು ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಮತ್ತು ನೀವು ಯಾವ ರೀಜನ್ಗೆ ಬಿಲಾಂಗ್ ಆಗಿದ್ದೀರಾ ಅನ್ನೋದನ್ನು ನೋಡಿಕೊಂಡು ಅರ್ಜಿನ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ನ ಆಲ್ರೆಡಿ ಮಾರ್ಚಲ್ಲೇ ಕರೆಯಲಾಗಿತ್ತು. ಅದಕ್ಕೆ ಮೇ 3ನೇ ತಾರೀಕು ಲಾಸ್ಟ್ ಡೇಟ್ ಆಗಿತ್ತು. ಬಟ್ ಇವಾಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಜೂನ್ 15ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ನೀವು ಕೂಡ ಅಷ್ಟರಲ್ಲಿ ಅರ್ಜಿನ ಹಾಕಬೇಕು. ನೋಡಿ ಇಲ್ಲಿ ಅರ್ಜಿ ಏನೋ ಅಪ್ಲಿಕೇಶನ್ ಡೇಟ್ ಏನು ವಿಸ್ತರಣೆ ಆಗಿದೆ ಅದ್ರ ಬಗ್ಗೆ ನೋಟಿಫಿಕೇಷನ್ನ ಹಾಕಿದ್ದಾರೆ, ಅದರಲ್ಲಿ ಪ್ರಕಟಣೆ ಹೊರಡಿಸಿದ್ದಾರೆ. ಸೊ ಅದನ್ನು ನೋಡಿಬಿಟ್ಟು ನೀವು ಜೂನ್ 15ನೇ ತಾರೀಕು ಅನ್ನೋಷ್ಟರಲ್ಲಿ ಅರ್ಜಿನ ಹಾಕಿ. ಸೊ ಈ ನೇಮಕಾತಿ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹೆಚ್ಚಿನ ಮಾಹಿತಿಗೆ ಅಧಿಸೂಚನೆನ ಪ್ಲೀಸ್ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಕ್ಲಿಯರಾಗಿ ಓದಿ ಅದನ್ನು, ನಂತರ ಅಪ್ಲಿಕೇಶನ್ನ ಹಾಕಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮೂಲಕ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.